ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿದ್ಯಾಸ್ ಕಿಚನ್ ಆ್ಯಂಡ್ ಬ್ಲಾಗ್ಸ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ ನಾವು ಇದಕ್ಕಿದ ಅವರೆಕಾಳು ಅಥವಾ ಇದಕ್ಕೆ ಬೇಳೆ ಸಾಂಬಾರ್ ಹೇಗೆ ಮಾಡೋದಂತ ನೋಡೋಣ. ಆ್ಯಕ್ಚುಲಿ ಇದು ಮಸಾಲೆ ಆಗಿರೋದ್ರಿಂದ ಬೆಸ್ಟ್ ಕಾಂಬಿನೇಷನ್ ಈ ದೋಸೆಗೆ, ಇಡ್ಲಿಗೆ ಅಥವಾ ಪೂರಿಗಂತೂ ಸಕ್ಕದಾಗಿರುತ್ತೆ. ಇದಂತೂ ಮೀಲ್ ರಿಪ್ಲೇಸ್ಮೆಂಟ್ ಥರ. ಅಕಸ್ಮಾತ್ ನಾವೇನಾದರೂ ಅಂದರೆ ಈಗ ನಾನ್ ವೆಜ್ ತಿನ್ನೋರಿಗೆ ಕೆಲವು ದಿನಗಳು ವಾರದಲ್ಲಿ ಅಥವಾ ಸೀಸನ್ನಲ್ಲಿ ನಾವು ಮನೇಲಿ ನಾನ್ ವೆಜ್ ಮಾಡಲ್ಲ. ಅವಾಗ ನಾನ್ ವೆಜ್ ತಿನ್ನಬೇಕು ಅಂತ ಏನಾನ ಕ್ರೇವಿಂಗ್ಸ್ ಆದರೆ ಮನೆಯಲ್ಲಿ ಈ ಸಾಂಬಾರ್ ಮಾಡಿಬಿಟ್ರೆ ಆ ಕ್ರೇವಿಂಗ್ಸ್ನ ಬ್ಯಾಲೆನ್ಸ್ ಮಾಡಿಬಿಡುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಬನ್ನಿ ರೆಸಿಪಿ ಹೇಗೆ ಮಾಡೋದಂತ ನೋಡೋಣ. ಆ್ಯಕ್ಚುಲಿ ನಾನು ಇನ್ನೂ ಒಂದು ವಿಡಿಯೋಲಿ ಆಲೂಗಡ್ಡೆ ಮತ್ತು ಬದನೆಕಾಯಿ ಯೂಸ್ ಮಾಡಿದ್ದೀನಿ. ಅದು ಕೂಡ ಇದಕ್ಕೆ ಬೇಳೆ ಸಾಂಬಾರೇ. ಅದು ಡಿಫ್ರೆಂಟ್ ಟೇಸ್ಟ್, ಇದು ಡಿಫ್ರೆಂಟ್ ಟೇಸ್ಟ್. ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇದು ಈ ರೆಸಿಪಿಗೆ ಬೇಕಿರುವಂಥ ಇಂಗ್ರೀಡಿಯೆಂಟ್ಸ್. ಬನ್ನಿ ನಾನು ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ. ಇಲ್ಲಿ ಈರುಳ್ಳಿ 4, ಟೊಮೆಟೊ 4 ತೊಗೊಂಡು ಈ ಥರ ಉದ್ದಕ್ಕೆ ಹಚ್ಚಿಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಮೆಣಸು ನಾನು 2 ಟೀ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಹಾಗೆ ಹಸಿಮೆಣಸಿನ್ಕಾಯಿ ನಾನಿಲ್ಲಿ ಒಂದು 7ರಿಂದ 8 ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಚಕ್ಕೆ, ಲವಂಗ, ಚಕ್ಕೆ ಅರ್ಧ ಇಂಚು, ಒಂದು 3ರಿಂದ 4 ಲವಂಗ, ಜೊತೆಗೆ 2 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ, 1 ಟೀ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಮತ್ತು ಅರಿಶಿನ 1 ಟೀ ಸ್ಪೂನ್ ಅಷ್ಟು. ಇದ್ರ ಜೊತೆಗೆ ಸಾಸಿವೆ 1 ಟೀ ಸ್ಪೂನ್ ಅಷ್ಟು, ಕರ್ಬೇವಿನ ಸೊಪ್ಪು ಸ್ವಲ್ಪ, ಹಾಗೆ ಒಣಮೆಣಸಿನ್ಕಾಯಿ 4ರಿಂದ 5, ಜೊತೆಗೆ ಕಲ್ಲುಪ್ಪು ರುಚಿಗೆ ತಕ್ಕಷ್ಟು, ಎಣ್ಣೆ 4 ಟೇಬಲ್ ಸ್ಪೂನು, ಸ್ವಲ್ಪ ಕರ್ಬೇವಿನ ಸೊಪ್ಪು, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಟೇಬಲ್ ಸ್ಪೂನ್, ಅರ್ಧ ಕಪ್ಪಷ್ಟು ಕಾಯಿ ತುರಿ, ಜೊತೆಗೆ ಕಡಲೆ 2 ಟೇಬಲ್ ಸ್ಪೂನ್ ಮತ್ತು ಗಸಗಸೆ 2 ಟೀ ಸ್ಪೂನ್ ಅಷ್ಟು. ಹಾಗೆ ನಾನಿಲ್ಲಿ 1 kg ಅಷ್ಟು ಇದಕ್ಕೆ ಬೇಳೆ ತೊಗೊಂಡಿದ್ದೀನಿ. 2-3 ಸತಿ ತೊಳೆದಿಟ್ಕೊಂಡಿದ್ದೀನಿ. ಎವ್ರಿ ಸೀಸನಲ್ಲೂ ಇದಕ್ಕೆ ಬೇಳೆ ಸಿಗುತ್ತಾ ಅಂತ ನಿಮಗೆ ಡೌಟ್ ಇದ್ದರೆ ಆ್ಯಕ್ಚುಲಿ ಕೆಲವು ಏರಿಯಾಸಲ್ಲಿ ಸಿಗುತ್ತೆ, ನಾವು ಪರ್ಚೇಸ್ ಮಾಡ್ಕೋಬೋದು. ಈಗ ರೆಸಿಪಿ ಸ್ಟಾರ್ಟ್ ಮಾಡೋಣ. ಮೊದಲು ಮಸಾಲೆ ರುಬ್ಕೋಬೇಕಾಗತ್ತೆ, ಹಾಗಾಗಿ ಕೆಲವು ಇಂಗ್ರೀಡಿಯೆಂಟ್ಸ್ ಫ್ರೈ ಮಾಡ್ಕೋಬೇಕು ನಾವು. ಹೀಗೆ ಒಂದು ಪಾನ್ ಇಟ್ಕೊಂಡು ಅದಕ್ಕಾದ ನಂತರ ನಾವು ತೊಗೊಂಡಿರೋ ಎಣ್ಣೆಯಲ್ಲಿ ಅರ್ಧ ಅಷ್ಟು ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಳ್ಳೋಣ. ಅದನ್ನು ಒಂದೇ ಒಂದು ನಿಮಿಷ ಈ ಥರ ಫ್ರೈ ಮಾಡ್ಕೊಂಡ್ಮೇಲೆ ನಾವು ತೊಗೊಂಡಿರೋ ಅಂಥ ಮೆಣಸು, ಚಕ್ಕೆ, ಲವಂಗ ಇಷ್ಟನ್ನು ಹಾಕ್ಕೊಂಡು ಅದನ್ನು ಕೂಡ ಜಸ್ಟ್ ಒಂದೇ ಒಂದು ನಿಮಿಷ ಈ ಥರ ಫ್ರೈ ಮಾಡ್ಕೊಳ್ಳೋಣ. ಈಗ ಹಸಿಮೆಣ್ಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ನಾನು ಹಸಿಮೆಣ್ಸಿನ್ಕಾಯಿ ಮುರಿದು ಹಾಕ್ಕೋತಾ ಇದ್ದೀನಿ. ಕೆಲವು ಸತಿ ಫ್ರೈ ಆಗಬೇಕಾದ್ರೆ ಸ್ವಲ್ಪ ಎಗರು ಬಿಡುತ್ತೆ ಅವೆಲ್ಲ ಹಸಿಮೆಣ್ಸಿನ್ಕಾಯಿ, ಹಾಗಾಗಿ ಸ್ವಲ್ಪ ಡೇಂಜರ್. ಯಾವಾಗಲೂ ಅಷ್ಟೇ ನಾವು ಎಣ್ಣೆಲಿ ಏನಾನ ಹಸಿಮೆಣ್ಸಿನ್ಕಾಯಿ ಫ್ರೈ ಮಾಡ್ತಿದ್ದೀವಿ ಅಂದರೆ ಅದನ್ನು ಮುರಿದು ಹಾಕ್ಕೋಬೇಕು. ನೋಡಿ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗ್ತಾ ಇದೆ. ಈಗ ನಾನು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಈ ಥರ ಜಸ್ಟ್ ಮಿಕ್ಸ್ ಮಾಡಿದ್ರೆ ಸಾಕು. ಟೊಮ್ಯಾಟೊ ಹಾಕ್ತಾ ಇದ್ದೀನಿ. ಈಗ ಎಲ್ಲನೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಲಿಡ್ ಕ್ಲೋಸ್ ಮಾಡಿ 2ರಿಂದ 3 ನಿಮಿಷ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಟೊಮ್ಯಾಟೊ ಕೂಡ ಮೆತ್ತಗಾಗಿದೆ. ಈಗ ನಾನು ತೊಗೊಂಡಿರೋ ಅಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಹಸಿ ವಾಸನೆ ಹೋಗೋವರೆಗೂ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಫ್ರೈ ಮಾಡ್ಕೋಬೇಕು. ಇದಾದಮೇಲೆ ಫ್ಲೇಮ್ ಲೋ ಅಲ್ಲೇ ಇರುತ್ತೆ. ಈಗ ನಾವು ತೊಗೊಂಡಿರೋಂಥ ಎಲ್ಲ ಮಸಾಲೆಯನ್ನು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಟೊಮೆಟೊ ಕಂಪ್ಲೀಟ್ ಮೆತ್ತಗಾದ್ಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ನಾವು ಇದನ್ನು ಜಾರ್ಗೆ ಟ್ರಾನ್ಸ್ಫರ್ ಮಾಡಿಬಿಡೋಣ. ಅದು ತಣ್ಣಗಾದ್ಮೇಲೆ ನಾವು ಮಸಾಲೆ ರುಬ್ಕೋಬೇಕಾಗುತ್ತೆ. ಈಗ ಅದೇ ಪಾನ್ಗೆ ನಾವು ಉಳಿಸಿಟ್ಟಿರೋ ಎಣ್ಣೆ ಹಾಕ್ತಾ ಇದ್ದೀನಿ. ಅದಕ್ಕಾದ ನಂತರ ಸಾಸಿವೆ ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಎಣ್ಣೆಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಈಗ ನಾನು ಇದಕ್ಕೆ ಬೇಳೆ ಹಾಕ್ತಾ ಇದ್ದೀನಿ. ಇದಕ್ಕೆ ಬೇಳೆ ನಾನು 2-3 ಸತಿ ತೊಳೆದು ನೀರೆಲ್ಲ ನೀಟಾಗಿ ಸ್ಟ್ರೈನ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ನಾವು ಯೂಶಲಿ ಎಣ್ಣೆಲೇ ಇದಕ್ಕೆ ಬೇಳೆನ ಫ್ರೈ ಮಾಡ್ಕೋಬೇಕಾಗುತ್ತೆ. ಒಂದು 3ರಿಂದ 5 ನಿಮಿಷ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡಾಗ ಸಾರು ತುಂಬ ಟೇಸ್ಟಿಯಾಗಿ ಬರುತ್ತೆ ಮತ್ತು ಬೇಳೆ ಕೂಡ ಈವನ್ನಾಗಿ ಕುಕ್ ಆಗಿರುತ್ತೆ. ಲಿಡ್ ಕ್ಲೋಸ್ ಮಾಡಿ ಒಂದು 3ರಿಂದ 5 ನಿಮಿಷ ಲೋ ಫ್ಲೇಮಲ್ಲಿ ನಾನು ಕುಕ್ ಮಾಡ್ಕೋತೀನಿ. ಅಷ್ಟರಲ್ಲಿ ನಾವು ಫ್ರೈ ಮಾಡ್ಕೊಂಡಿದ್ದಂಥ ಇಂಗ್ರೀಡಿಯೆಂಟ್ಸ್ನ ಜಾರ್ಗೆ ಹಾಕಿದ್ನಲ್ಲ, ಅದು ತಣ್ಣಗಾಗಿದೆ. ಈಗ ಅದಕ್ಕೆ ಕೊತ್ತಂಬರಿ ಸೊಪ್ಪು, ಕಲ್ಲುಪ್ಪು, ಜೊತೆಗೆ ನಾವು ತೊಗೊಂಡಿರೋ ಅಂಥ ಕಾಯಿ, ಗಸಗಸೆ ಮತ್ತು ಕಡಲೆ ಇಷ್ಟು ಹಾಕಿ ಸ್ವಲ್ಪ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ ಕಂಪ್ಲೀಟ್ ಫೈನ್ ಪೇಸ್ಟಾಗಿ ರುಬ್ಕೋತಾ ಇದ್ದೀನಿ. ತುಂಬ ಜಾಸ್ತಿ ನೀರು ಹಾಕಿದ್ರೆ ಗಸಗಸೆ ಗ್ರೈಂಡ್ ಆಗಲ್ಲ, ಸೊ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ನೋಡಿ ಮಸಾಲೆ ಕಂಪ್ಲೀಟಾಗಿ ಫೈನ್ ಪೇಸ್ಟಾಗಿ ರೆಡಿಯಾಗಿದೆ. ಸೊ ಇದನ್ನು ಸೈಡಲ್ಲಿ ಇಟ್ಕೊಂಬಿಡೋಣ. ಈಗ ಲಿಡ್ ಓಪನ್ ಮಾಡಿದ್ದೀನಿ. ನೋಡಿ ಕಲರ್ ಕೂಡ ಲೈಟಾಗಿ ಚೇಂಜ್ ಆಗಿದೆ ಇದಕ್ಕೆ ಬೆಳೆದು. ಈಗ ನಾವು ರುಬ್ಕೊಂಡಿರೋ ಅಂಥ ಮಸಾಲೆ ಹಾಕ್ತಾಯಿದ್ದೀನಿ, ಜೊತೆಗೆ ನೀರು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಫಸ್ಟು ಸ್ವಲ್ಪ ನೀರು ಹಾಕಿ ನೋಡಿದೆ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಬಟ್ ಯಾಕೋ ಸ್ವಲ್ಪ ನೀರು ಕಡಿಮೆ ಆಯಿತು, ಕನ್ಸಿಸ್ಟೆನ್ಸಿ ಇನ್ನೂ ಬೇಕು ಅನಿಸ್ತು, ಹಾಗಾಗಿ ಇನ್ನೂ ಎಕ್ಸ್ಟ್ರಾ ನೀರು ಹಾಕ್ತಾಯಿದ್ದೀನಿ.
ಆ್ಯಕ್ಚುಲಿ ಮಸಾಲೆ ರೆಡಿ ಮಾಡಿದಾಗ ನಾನು ಸ್ವಲ್ಪ ಟೇಸ್ಟ್ ಮಾಡಿದೆ, ಉಪ್ಪು ಮತ್ತು ಖಾರ ನನಗೆ ಕಡಿಮೆ ಅನಿಸ್ತು. ಹಾಗಾಗಿ ನಾನು ಇಲ್ಲಿ ಮಧ್ಯದಲ್ಲಿ ಎಕ್ಸ್ಟ್ರಾ ಹಾಕ್ಕೋತಾ ಇದ್ದೀನಿ. ನಿಮಗೆ ಬೇಡ ಅಂದರೆ ಈ ಸ್ಟೆಪ್ ನೀವು ಸ್ಕಿಪ್ ಮಾಡಿ. ಈಗ ಉಪ್ಪು ಖಾರ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಒಂದು ಮಿನಿಮಮ್ ಒಂದು 12ರಿಂದ 15 ನಿಮಿಷ ಲೋ ಫ್ಲೇಮಲ್ಲಿ ನಾವು ಕುಕ್ ಮಾಡ್ಕೋಬೇಕು. ಆಗ ನಾನು ಆಲ್ರೆಡಿ ಹೇಳಿದ್ನಲ್ಲ, ಫ್ಲೇಮ್ ಕಡಿಮೆ ಇಟ್ಕೊಂಡು ಕುಕ್ ಮಾಡಿದ್ರೆ ಏನೇ ಆದ್ರೂ ಈವನ್ ಆಗಿ ಬೇಯುತ್ತೆ. ನೋಡಿ, ಲಿಡ್ ಓಪನ್ ಮಾಡಿದಾಗ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ, ಮತ್ತು ಬೇಳೆ ಕೂಡ ತುಂಬ ಸಾಫ್ಟಾಗಿ ಬೆಂದಿದೆ. ಸಾಂಬಾರ್ ಕೂಡ ಕಲರ್ ಚೇಂಜ್ ಆಗಿದೆ. ಹಾಗಿದ್ರೆ ನಮ್ಮ ಅವರೆಕಾಳು ಇದಕ್ಕೆ ಬೇಳೆ ಸಾಂಬಾರ್ ಅಥವಾ ಇದಕ್ಕಿದ ಅವರೆಕಾಳು ಸಾರು ರೆಡಿಯಾಗಿದೆ ಫ್ರೆಂಡ್ಸ್. ತುಂಬ ಟೇಸ್ಟಿಯಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ, ಸ್ಪೈಸಿಯಾಗಿ ಕೂಡ ಚೆನ್ನಾಗಿರುತ್ತೆ. ಸ್ಪೆಷಲಿ ಪೂರಿಗೆ ದೋಸೆಗೆ ಅಂತೂ ಸಕ್ಕತ್ತಾಗಿರುತ್ತೆ. ಹಾಗಾಗಿ ಈ ಇದಕ್ಕೆ ಬೇಳೆ ಸಾಂಬಾರ್ ಅಥವಾ ಸಾರನ್ನು ನೀವು ಒಂದ್ಸತಿ ಟ್ರೈ ಮಾಡಿ, ಹೇಗಾಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇವತ್ತೆಲ್ಲ ಯಾರ್ಯಾರು ನನ್ನ ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಥವಾ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ನಾನು ಮಾಡೋ ಎಲ್ಲ ರೆಸಿಪಿ ವಿಡಿಯೋಸ್, ವ್ಲಾಗ್ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.